ಕೇಸಲ್ಲಿ ಬೇಲ್ ಸಿಕ್ಕ 5 ದಿನಗಳ ಬಳಿಕ ದರ್ಶನ್ ಡಿಸ್ಚಾರ್ಜ್. ಬೆನ್ನು ನೋವಿಗೆ ಸರ್ಜರಿ ಮಾಡಿಸದೆ ಮನೆಗೆ ದಾಸ ವಾಪಸ್. ಇಷ್ಟು ದಿನ ದರ್ಶನ್ ಆಡಿದ ಆಟವೆಲ್ಲ ನಾಟಕನ? ಶಿವಣ್ಣ ಅಮೆರಿಕಾಗೆ ತೆರಳುತ್ತಿರೋದ್ಯಾಕೆ? ಅಭಿಮಾನಿಗಳು ಏನಂದ್ರು? ರಾಜ್ಯ ಬಿಜೆಪಿ ಭಿನ್ನಮತದ ಬಗ್ಗೆ ಸಿಟಿ ರವಿ ಉಡಾಫೆ ಮಾತನಾಡಿದ್ಯಾಕೆ? ವಿಜೇಂದ್ರ ಯತ್ನಾಳ್ ಮಧ್ಯೆ ಭಿನ್ನಮತ ಇರೋದು ನಿಜಾನ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕ 5 ದಿನಗಳ ಬಳಿಕ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಸುಮಾರು 7 ವಾರಗಳ ಬಳಿಕ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕೊಂಡು ಕುಂಟುತ್ತಲೇ ಬಂದ ದರ್ಶನ್ ಧನ್ವೀರ್ ಕಾರಿನಲ್ಲಿ ನೇರವಾಗಿ ಹೊಸಕೆರೆಹಳ್ಳಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ವಾಸ ಇರುವ ಅಪಾರ್ಟ್ಮೆಂಟ್ಗೆ ಆಗಮಿಸಿದರು. ಪತ್ನಿ, ಮಗ ಮತ್ತು ಧನ್ವೀರ್ ಜೊತೆ ಮನೆಗೆ ಬಂದಿದ್ದಾರೆ. ದರ್ಶನ್ ಬರ್ತಾ ಇದ್ದಂತೆ ಸೆಕ್ಯೂರಿಟಿ ಸಿಬ್ಬಂದಿ ಗೇಟ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ದರ್ಶನ್ ನೋಡಲು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿದ್ದ ನಟ ದರ್ಶನ್ಗೆ ಕಳೆದ ಅಕ್ಟೋಬರ್ 31ರಂದು ಹೈಕೋರ್ಟ್ 6 ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು. ಜಾಮೀನು ಪಡೆದ 2-3 ದಿನಗಳ ಬಳಿಕ ದರ್ಶನ್ ಆಸ್ಪತ್ರೆಗೆ ದಾಖಲಾದರೂ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಫೋಟೋ ಸಹ ವೈರಲ್ ಆಗಿತ್ತು. ಇದೀಗ ಸರ್ಜರಿ ಮಾಡಿಸಿಕೊಳ್ಳದೆ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ ತೀವ್ರ ಬೆನ್ನು ನೋವು ಇದೆ ಅಂತ, ಟ್ರೀಟ್ಮೆಂಟ್ ಅಗತ್ಯವಿದೆ ಅಂತ ವೈದ್ಯರು ವರದಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಮಧ್ಯಂತರ ಜಾಮೀನು ನೀಡಿ ಅದರಂತೆ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ದರು. ಬರೋಬ್ಬರಿ 7 ವಾರಗಳ ಕಾಲ ಆಸ್ಪತ್ರೆಯಲ್ಲಿದ್ದ ದರ್ಶನ್ಗೆ ಯಾವುದೇ ಆಪರೇಷನ್, ಸರ್ಜರಿಯೂ ಆಗಿರಲಿಲ್ಲ. ಈ ಮಧ್ಯೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ. ಇದಾದ ಬಳಿಕ ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸರ್ಜರಿ ಮಾಡಿಸದೇ ಇದ್ದರೆ ದರ್ಶನ್ ಕಿಡ್ನಿಗೆ ಸಮಸ್ಯೆಯಾಗಲಿದೆ, ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ ಅಂತ ದರ್ಶನ್ ಪರ ವಕೀಲರು ಹೇಳಿದರು. ಜೊತೆಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತಲೂ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖವಾಗಿತ್ತು. ಆದ್ರೀಗ ಯಾವುದೇ ಸರ್ಜರಿ ಇಲ್ಲದೆ ದರ್ಶನ್ ಅನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನು ಫಿಸಿಯೋಥೆರಪಿ ಮೂಲಕವೇ ಬೆನ್ನು ನೋವು ಗುಣಮುಖ ಮಾಡಿಕೊಳ್ಳುವ ಪ್ಲಾನ್ನಲ್ಲಿ ದರ್ಶನ್ ಕುಟುಂಬ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇಷ್ಟು ದಿನ ದರ್ಶನ್ ಆಡಿದ್ದೆಲ್ಲವೂ ನಾಟಕವಾ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ತೀವ್ರ ಬೆನ್ನು ನೋವಿದೆ ಅಂತ ಇನ್ನಿಲ್ಲದ ಸರ್ಕಸ್ ಮಾಡಿದರು. ಜೈಲಿಗೆ ಸರ್ಜಿಕಲ್ ಬೆಡ್ ತಂದಿದ್ದ ಪ್ರಸಂಗವೂ ನಡೆದಿತ್ತು. ಅಷ್ಟೇ ಯಾಕೆ, ಶೀಘ್ರದಲ್ಲೇ ಸರ್ಜರಿ ಆಗದೆ ಇದ್ರೆ ಭಾರಿ ಸಮಸ್ಯೆ ಉಂಟಾಗುತ್ತೆ ಅಂತ ಬಿಮ್ಸ್ ಆಸ್ಪತ್ರೆಯ ವರದಿ ಕೂಡ ಹೇಳಿತ್ತು. ಆದರೆ ಇವತ್ತಿನ ಸ್ಥಿತಿ ನೋಡಿದ್ರೆ ಸರ್ಜರಿ ಮಾಡಿಸದೆಯೇ ಡಿಸ್ಚಾರ್ಜ್ ಮಾಡಿದ್ದು ಹೇಗೆ, ಬೆನ್ನು ನೋವಿದೆ ಅಂತ ಹೇಳಿದ್ದು ಸುಳ್ಳ ಎಂಬುದು ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಬಿಜಿಎಸ್ ಆಸ್ಪತ್ರೆಯಲ್ಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನಡೀತಿದೆ ಅಂತ ವೈದ್ಯರು ಹೇಳಿದರು. ಜೊತೆಗೆ ದರ್ಶನ್ಗೆ ಆಪರೇಷನ್ ಮಾಡೋದಕ್ಕೆ ಬಿಪಿಯಲ್ಲಿ ಏರಿಳಿತವಾಗ್ತಾ ಇದೆ, ಅದನ್ನು ನೋಡಿಕೊಂಡು ಆಪರೇಷನ್ ಮಾಡಲಾಗುತ್ತೆ ಅಂತ ಹೈಕೋರ್ಟ್ಗೂ ದರ್ಶನ್ ಪರ ವಕೀಲರು ಮಾಹಿತಿ ನೀಡಿದರು. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ದರ್ಶನ್ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ. ಸ್ಯಾಂಡಲ್ವುಡ್ ಕಿಂಗ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸರ್ಜರಿಗಾಗಿ ಇಂದು ಅಮೆರಿಕಾಗೆ ತೆರಳಲಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿರುವ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಂದು ರಾತ್ರಿ 8:30 ವಿಮಾನಕ್ಕೆ ಶಿವರಾಜ್ ಕುಮಾರ್, ಪತ್ನಿ ಗೀತಾ, ಮಗಳು ನಿವೇದಿತಾ ಸೇರಿದಂತೆ ಆಪ್ತರು ಪ್ರಯಾಣ ಬೆಳೆಸಲಿದ್ದಾರೆ. ಇದೇ ತಿಂಗಳ 24ರಂದು ಶಿವಣ್ಣ ಅವರಿಗೆ ಸರ್ಜರಿ ದಿನಾಂಕ ನಿಗದಿಯಾಗಿದ್ದು, ಬಳಿಕ ಸುದೀರ್ಘ ವಿಶ್ರಾಂತಿ ಪಡೆದು ಜನವರಿ ಕೊನೆಯ ವಾರ ಸ್ವದೇಶಕ್ಕೆ ಮರಳಲಿದ್ದಾರೆ. ಹೀಗಾಗಿ ವಿದೇಶಕ್ಕೆ ತೆರಳೋದಕ್ಕೆ ಮುನ್ನ ಶಿವರಾಜ್ ಕುಮಾರ್ ಮನೆಯಲ್ಲಿ ವಿಶೇಷ ಪೂಜೆ ಹಾಗೂ ಧನ್ವಂತರಿ ಯಾಗ ನಡೆದಿದೆ. ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳುತ್ತಿರುವ ಸ್ಯಾಂಡಲ್ವುಡ್ ಕಿಂಗ್ರನ್ನ ಆಪ್ತರು ಭೇಟಿ ಮಾಡುತ್ತಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಶಿವಣ್ಣ ನಿವಾಸಕ್ಕೆ ಬೆಳಗ್ಗೆ ಕಿಚ್ಚ ಸುದೀಪ್ ಭೇಟಿ ಕೊಟ್ಟು ಶೀಘ್ರ ಗುಣವಾಗಲು ಶುಭ ಕೋರಿದ್ದಾರೆ. ಹೂಗುಚ್ಛ ನೀಡಿ ಶಿವಣ್ಣ ಅವರನ್ನು ಅಪ್ಪಿ ಸುಖ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ. ಶಿವಣ್ಣರನ್ನ ಚಿಕಿತ್ಸೆಗೆ ಕಳಿಸಿಕೊಡೋದಕ್ಕೆ ಭಾವುಕರಾಗಿದ್ದಾರೆ. ಪ್ರೀತಿಯ ಸಹೋದರನಾಗಿ ಶಿವಣ್ಣಗೆ ಧೈರ್ಯ ತುಂಬಿದ್ದಾರೆ ಸುದೀಪ್. ಎಲ್ಲರ ಪ್ರೀತಿ ಪಾತ್ರ ಶಿವಣ್ಣ ಬದುಕಿನ ಒಂದು ಹೊಸ ವಿಜಯವನ್ನ ಜಯಿಸಲು ಹೊರಟಿದ್ದಾರೆ. ಹೀಗಾಗಿ ಶಿವಣ್ಣಗೆ ಹಾರೈಕೆಗಳ ಮಹಾಪೂರವೇ ಹರಿದು ಬರ್ತಾ ಇದ್ದು, ಮಾಜಿ ಸಚಿವ ನಟ ಬಿಸಿ ಪಾಟೀಲ್ ಕೂಡ ಭೇಟಿ ಕೊಟ್ಟು ಚೇತರಿಕೆಗೆ ಹಾರೈಸಿದರು. ಗೊತ್ತಾಯ್ತಲ್ಲ, ಹೀ ವಿಲ್ ಕಮ್ ಔಟ್ ಗ್ಲೋರಿಯಸ್. ಹಿ ಈಸ್ ಅ ಫೈಟರ್. ಅವ್ರು ಇವತ್ತವರೆಗೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ. ಒಂದು ಆತಂಕನಲ್ಲಿರುತ್ತೆ, ಅದಕ್ಕೇನೆ ಇಲ್ಲ. ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅದು ಏನು ಸರ್ಜರಿ 24ನೇ ತರ ನಡೀತದೆ, ಅದು ಪಾಸಿಟಿವ್ ಆಗಿದೆ. 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಆಮೇಲೆ ಭಾರತದಿಂದ ಆಚೆ ಇರ್ತೀವಿ. ಸ್ವಲ್ಪ ಅದೊಂದು ನೋವಿರುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಅನ್ನೋದು ಮುಗಿಯದ ಅಧ್ಯಾಯ ಆಗುತ್ತಿದೆ. ಯತ್ನಾಳ್ ಬಣ, ವಿಜೇಂದ್ರ ಬಣ ಗುದ್ದಾಟ ಬೀದಿಯಲ್ಲಿ ನಿತ್ಯ ಮನರಂಜನೆ ಕೊಡ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರು ಮಜಾ ತಗೊಂಡು ಲಾಭ ಪಡೆಯಲು ಯತ್ನಿಸಿದಂತೆ ಕಾಣ್ತಾ ಇದೆ. ಹೈಕಮಾಂಡ್ನಿಂದ ಸಂದೇಶದ ಬಳಿಕ 1 ವಾರ ಸರಿಯಿದ್ದ ನಾಯಕರು ಈಗ ವಿಜೇಂದ್ರಗೆ ಸೆಡ್ಡು ಹೊಡೆದಿದ್ದಾರೆ.
ಈ ನಡುವೆ ವಿಜೇಂದ್ರ ದೆಹಲಿಗೆ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಸಿಟಿ ರವಿ ಅವರನ್ನ ಕೇಳಿದ್ರೆ ಅಡ್ಡೇಟಿನ ಮೇಲೆ ಗುಡ್ಡೇಟು ಅನ್ನೋ ರೀತಿ ಡಬಲ್ ಗೇಮ್ ಆನ್ಸರ್ ನೀಡಿದ್ರು. ಇದನ್ನು ಭಿನ್ನಮತ ಅಂತ ಯಾಕೆ ಭಾವಿಸ್ತೀರಿ? ಹಾಗೇನೂ ಇಲ್ಲ. ಬಿಜೆಪಿ ರಾಷ್ಟ್ರ ಮೊದಲು ಎನ್ನುವ ತತ್ವದ ಮೇಲೆ ನಂಬಿಕೆ ಇಟ್ಟಿದೆ. ಅದರ ಸಿದ್ಧಾಂತ ರಾಷ್ಟ್ರದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ಆ ಸಮಯದಲ್ಲಿ ಭಿನ್ನಮತವೂ ಸಹ ಕಡಿಮೆ ಕೆಲಸ ಮಾಡಲ್ಲ ಅಂದ್ರು. ಇನ್ನು ಸಿಟಿ ರವಿ ಅವರ ಮಾತುಗಳನ್ನ ಕೇಳಿದ್ರೆ ಮಗುವನ್ನು ತೂಗ್ತಾರೆ, ಕೂಸನ್ನು ಚಿವುಟ್ತಾರೆ ಅನ್ನಿಸದೇ ಇರಲಾರದು. ಮಿಸ್ಟರ್ ಸಿಟಿ ರವಿ ಅವರೇ, ನಾವು ನಮ್ಮ ಮನೆ ವಿಚಾರ ಕೇಳಿಲ್ಲ, ನಿಮ್ಮ ಪಕ್ಷದ ವಿಚಾರ ಕೇಳಿದ್ದಕ್ಕೆ ಉಲ್ಟಾ ಪ್ರಶ್ನಾವಳಿ ಏಕಾಯ್ತು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅಲಂಕರಿಸಿ ಬಂದ ನಿಮ್ಮ ಬಾಯಲ್ಲಿ ಇಂತಹ ಮಾತು ಸರಿನಾ? ಪ್ರಶ್ನೆ ಸೂಕ್ತವಾದದ್ದಲ್ಲ. ಅವರು ಡೆಲ್ಲಿಗೆ ಸಂಘಟನಾತ್ಮಕ ವಿಚಾರಕ್ಕೂ ಹೋಗಿರ್ಬೋದು, ವೈಯಕ್ತಿಕ ವಿಚಾರಕ್ಕೂ ಹೋಗಿರ್ಬೋದು. ನೀವು ಭಿನ್ನಮತ ಅಂತ ಯಾಕೆ ಭಾವಿಸ್ತೀರಿ? ನೋಡಿ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮೊದಲು ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟು ಆ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಿರೋ ಪಾರ್ಟಿ. ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದಾಗೇ ನಿಂತಿದ್ದೇವೆ. ತಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆಯಾ? ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ? ಮರುಪ್ರಶ್ನೆ, ನಿಮ್ಮ ಮನೆಯಲ್ಲಿ ಎಲ್ಲ ಸರಿ ಇದೆಯಾ? ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಯತ್ನಾಳ್ ಪ್ರತಿಕ್ರಿಯಿಸಿದ್ದು, ವಿಜಯೇಂದ್ರ ದೆಹಲಿ ಭೇಟಿ ಉದ್ದೇಶ ನನಗೆ ಗೊತ್ತಿಲ್ಲ. ನಮ್ಮಿಬ್ಬರ ನಡುವೆ ಭಿನ್ನಮತ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ನನ್ನನ್ನು ಕೇಳಿದ್ರೆ ಅದಕ್ಕೆ ಉತ್ತರಿಸ್ತೇನೆ. ದೆಹಲಿಯಿಂದ ನನಗೇನಾದ್ರೂ ಬುಲಾವ್ ಬಂದ್ರೆ ಹೋಗುವೆ. ಇನ್ನು ದಾವಣಗೆರೆಯಲ್ಲಿ ವಕ್ಫ್ ಹೋರಾಟ ಸಮಾರೋಪ ಕಾರ್ಯಕ್ರಮ ಮಾಡ್ತೇವೆ. ಆದರೆ ಅದಕ್ಕೆ ಹೈಕಮಾಂಡ್ ಅನುಮತಿ ನೀಡಬೇಕು ಅಂದ್ರು. ಇದೇ ವೇಳೆ ಜಮೀರ್ ಭೇಟಿ ವಿಚಾರದ ಬಗ್ಗೆಯೂ ಕೂಡ ಯತ್ನಾಳ್ ಪ್ರತಿಕ್ರಿಯಿಸಿದ್ರು. ನಾನು ಯಾವುದೇ ವೈಯಕ್ತಿಕ ಕೆಲಸಕ್ಕೆ ಅವರ ಬಳಿ ಹೋಗಿಲ್ಲ, ಸೈಟ್ ಕೇಳಲು ಹೋಗಿಲ್ಲ. ಅಲ್ಪಸಂಖ್ಯಾತರ ವಿಚಾರವಾಗಿ ಮಾತುಕತೆಗೆ ಹೋಗಿದ್ದೆ. ಆದರೆ ನಮ್ಮ ಪಕ್ಷದ ಕೆಲವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅಭಿಮಾನಿಗಳು ಇದಕ್ಕೆ ಬೇರೆ ಅರ್ಥ ನೀಡುತ್ತಾರೆ. ಇನ್ನು ಜಮೀರ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ವ್ಯವಹಾರ ಮಾಡಿಲ್ಲ ಅಂತ ಸ್ವಪಕ್ಷೀಯರ ವಿರುದ್ಧ ಕಿಡಿಕಾರಿದ್ರು. ದಿಲ್ಲಿಗೆ ಹೋಗ್ಯಾರತ್ತೆ, ಏನು ಎದಕ್ಕೆ ಹೋಗ್ಯಾರ ಅನ್ನೋದು ನನಗೇನು ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಕೇಂದ್ರ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ದಾವಣಗೆರೆ ಒಳಗೆ ನಾವು ವಕಾಫದ್ದು ಕೊನೆ ಒಂದು ಸಮಾರೋಪ ಮಾಡ್ತೀವಿ. ಜಮೀರ್ ಅಹ್ಮದ್ ಖಾನ್ ಭೇಟಿಯಾಗಿದ್ದು ಜನರ ಸಲುವಾಗಿ. ನಾವೇನು ಅವ್ರ ಬಳಿ ಏನು ವೈಯಕ್ತಿಕ ಕೆಲಸಕ್ಕೆ ಹೋಗಿಲ್ಲ, ಎಲ್ಲಿ ಹುಡ್ಕೋದಲ್ಲಿ ಒಂದು ಮನೆ ಕೇಳಿಲ್ಲ, ಏನಿಲ್ಲ. ಬೆಂಗಳೂರು ಶಾಸಕರಿಗೆ ವಿಶೇಷ ಅನುದಾನ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕರು ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರದ ಮೂಲಭೂತ ಸೌಕರ್ಯ ಕಲ್ಪಿಸಲು ಎಲ್ಲ ಶಾಸಕರಿಗೆ ತಲಾ 50 ಕೋಟಿ ವಿಶೇಷ ಅನುದಾನ ನೀಡುವಂತೆ ಪತ್ರದಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆಗಳು ಹಾಳಾಗಿವೆ, ಮೂಲಭೂತ ಸೌಕರ್ಯಗಳು ಇಲ್ಲ. ಬಿಬಿಎಂಪಿ ರಸ್ತೆ ಗುಂಡಿ ಮುಚ್ಚಲು ಹೆಣಗಾಟ ಶುರುವಾಗಿದೆ. ಹೀಗಾಗಿ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಶೀಘ್ರದಲ್ಲೇ ಅನುದಾನ ರಿಲೀಸ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಇನ್ನಿತರ ಬಿಜೆಪಿ ಶಾಸಕರು ಪತ್ರಕ್ಕೆ ಸಹಿ ಹಾಕಿ ಮನವಿ ಸಲ್ಲಿಸಿದ್ದಾರೆ. ಕಳೆದ ತಿಂಗಳು ಬಿಬಿಎಂಪಿಯಿಂದ ತಲಾ 10 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಬೆಂಗಳೂರಿನ ಪ್ರತಿ ಕ್ಷೇತ್ರಕ್ಕೂ ತಲಾ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮೂಲಭೂತ ಸೌಕರ್ಯಗಳ ಕೊರತೆಯೂ ಹೆಚ್ಚಾಗಿದೆ. ಹೀಗಾಗಿ ವಿಶೇಷ ಅನುದಾನ ನೀಡುವಂತೆ ಬಿಜೆಪಿಯ 14 ಶಾಸಕರು ಡಿಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಅಂಬೇಡ್ಕರ್ ಅನ್ನೋದು ಈಗ ಫ್ಯಾಷನ್ ಆಗ್ಬಿಟ್ಟಿದೆ. ಅಂಬೇಡ್ಕರ್ ಬದಲು ದೇವರ ನಾಮಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗುತ್ತಿದ್ರಿ ಎಂಬ ಅಮಿತ್ ಶಾ ಹೇಳಿಕೆ ವಿವಾದ ಸೃಷ್ಟಿ ಮಾಡಿದೆ. ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಅವಮಾನಿಸುವಂತಹ ಹೇಳಿಕೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ಬುಧವಾರ ಒತ್ತಾಯಿಸಿದೆ. ಅಮಿತ್ ಶಾ ಅವರು ತಮ್ಮ ಹೇಳಿಕೆಗೆ ಸಾರ್ವಜನಿಕವಾಗಿ ಮತ್ತು ಸಂಸತ್ತಿನಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ವಿರೋಧ ಪಕ್ಷ ಕಾಂಗ್ರೆಸ್ ಆಗ್ರಹಿಸಿದೆ. ಸಂಸತ್ತಿನ ಆವರಣದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರನ್ನು ಅವಮಾನಿಸಿದ ಗೃಹ ಸಚಿವ ಅಮಿತ್ ಶಾ ಅವರ ರಾಜೀನಾಮೆ ನೀಡಬೇಕು ಮತ್ತು ರಾಷ್ಟ್ರದ ಕ್ಷಮೆ ಯಾಚಿಸಬೇಕು ಅಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗಿದೆ ಅಂತ ಟೀಕಿಸಿದ್ದಾರೆ. ಇದು ದೇಶದ ದಲಿತರು ಮತ್ತು ಬಾಬಾ ಸಾಹೇಬರಿಗೆ ಮಾಡಿದ ಅವಮಾನವಾಗಿದೆ ಅಂತ ಖರ್ಗೆ ಕಿಡಿಕಾರರು. अभी एक फैशन हो गया है, अंबेडकर 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 अंबेडकर. इतना नाम अगर भगवान का लेते तो 7 जन्मों तक स्वर्ग मिल जाता. ಸಿಎಂ ಪತ್ನಿಗೆ ಸೇರಿದ 14 ನಿವೇಶನಗಳ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಹೋರಾಟ ಮಾಡ್ತಿದ್ದಾರೆ. ಹೀಗಾಗಿ ಇವರ ಹೋರಾಟವನ್ನು ನಿಲ್ಲಿಸಲು ದೂರುದಾರರಿಗೆ ಹಣಕಾಸಿನ ಆಮಿಷವೊಡ್ಡಿರುವ ಆರೋಪ ಕೇಳಿಬಂದಿದೆ. ಸಿಎಂ ಪತ್ನಿ ಪಾರ್ವತಿ ಆಪ್ತ ಸಹಾಯಕನ ಹೆಸರಿನಲ್ಲಿ ಹಣದ ಆಮಿಷವೊಡ್ಡಿದ್ದಾರೆ ಅಂಥೇಳಿ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಆಪ್ತ ಸಹಾಯಕ ಅಂತ ಹೇಳಿಕೊಂಡು ಹರ್ಷ ಎಂಬ ವ್ಯಕ್ತಿ ಬಂದಿದ್ದ. ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಕೇಳಿಕೊಂಡಿದ್ದು, ಇದಕ್ಕಾಗಿ ಹಣ ನೀಡಲಿಕ್ಕೆ ಬಂದಿದ್ದು ಅಂಥೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯ ಸೇರಿದಂತೆ ಸಾಕ್ಷಿ ಸಮೇತ ಹರ್ಷ ಮತ್ತು ಪತ್ರಕರ್ತ ಶ್ರೀನಿಧಿ ಎಂಬುವರ ವಿರುದ್ಧ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಡಿಸೆಂಬರ್ 15ರಂದು ಹರ್ಷ ಮತ್ತು ಶ್ರೀನಿಧಿ ಎಂಬ ವ್ಯಕ್ತಿಗಳು ಸ್ನೇಹಮಯಿ ನಿವಾಸದ ಬಳಿ ಆಗಮಿಸಿ ಅವರ ಪುತ್ರನ ಜೊತೆಗೆ ಮಾತುಕತೆ ನಡೆಸಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ.
ಬೆಂಗಳೂರಿನ ಟೆಕ್ಕಿ ಅತುಲ್ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣ ದೇಶಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಪ್ರಕರಣ ಸಂಬಂಧ ಟೆಕ್ಕಿ ಅತುಲ್ ಸಹೋದರ ಪತ್ನಿ ನಿಖಿತಾ ಬಾಮೈದನ ವಿರುದ್ಧ ದೂರನ್ನ ನೀಡಿದ್ದ ಕಾರಣ ಪ್ರಕರಣದಲ್ಲಿ ಮಾರತಹಳ್ಳಿ ಪೊಲೀಸರು ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ನಿಖಿತಾ ಟೆಕ್ಕಿ ಅತುಲ್ ಮೇಲೆಯೇ ಆರೋಪಿಸಿದ್ದಾರೆ. ಈಗಿನ ಪರಿಸ್ಥಿತಿಗೆ ನನ್ನ ಗಂಡನೇ ಕಾರಣ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಸುಸೈಡ್ ಮಾಡಿಕೊಂಡಿರುವ ನನ್ನ ಪತಿ ಅತುಲ್ ಅಲ್ಲ ಸಂತ್ರಸ್ತ, ನಿಜವಾದ ಸಂತ್ರಸ್ತೆ ನಾನು ಅಂದಿದ್ದಾರೆ. ನನಗೆ ನಾನ್ ವೆಜ್ ಅಡುಗೆ ಮಾಡುವುದಕ್ಕೆ ಬರೋದಿಲ್ಲ, ಆದರೂ ಮಾಂಸ ತಂದು ಅಡುಗೆ ಮಾಡಿಕೊಡುವಂತೆ ಕಿರುಕುಳವನ್ನ ಕೊಡ್ತಾ ಇದ್ರು. ಜೊತೆಗೆ ಕುಡಿದು ಬಂದು ಅಡುಗೆ ಚೆನ್ನಾಗಿಲ್ಲ ಅಂತ ಹಲ್ಲೆ ಮಾಡ್ತಾ ಇದ್ರು. ಹೀಗೆ ನನಗೆ ನನ್ನ ಪತಿಯೇ ಕಿರುಕುಳ ಕೊಡುತ್ತಿದ್ದರು ಅಂತ ಮೃತ ಅತುಲ್ ಪತ್ನಿ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ನಾನ್ ವೆಜ್ ಕಥೆ ಒಂದಾದ್ರೆ ಕೆಲವೊಂದನ್ನ ಮರ್ಯಾದೆ ದೃಷ್ಟಿಯಿಂದ ಹೇಳಿಕೊಳ್ಳದ ವಿಚಾರವಾಗಿಯೂ ಕೂಡ ಚಿತ್ರಹಿಂಸೆ ನೀಡ್ತಾ ಇದ್ರು. ಇಷ್ಟೆಲ್ಲ ಅವನಿಂದ ಕಿರುಕುಳ ಅನುಭವಿಸಿಯೂ ನಾನು ಮನೆ ಬಿಟ್ಟು ಹೋಗಿರಲಿಲ್ಲ ಅಂದಿದ್ದಾರೆ. ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ 38 ವರ್ಷದ ಹಿರಿಯ ಆಟಗಾರ ಸ್ಪಿನ್ನರ್ ಆರ್ ಅಶ್ವಿನ್ ನಿವೃತ್ತಿ ಹೇಳಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ನಡೆದ 3ನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡ ಬೆನ್ನಲ್ಲೇ ಅಶ್ವಿನ್ ನಿವೃತ್ತಿ ನಿರ್ಧಾರ ಘೋಷಣೆ ಮಾಡಿದರು. 5 ಪಂದ್ಯಗಳ ಸರಣಿಗೆ ಆಯ್ಕೆಯಾದ ಅಶ್ವಿನ್ ಅಡಿಲೇಡ್ನಲ್ಲಿ ನಡೆದ 2ನೇ ಟೆಸ್ಟ್ನಲ್ಲಿ ಆಡಿದರು. 3ನೇ ಟೆಸ್ಟ್ ಪಂದ್ಯಕ್ಕೆ ಅಶ್ವಿನ್ ಬದಲು ರವೀಂದ್ರ ಜಡೇಜಾ ಅವರನ್ನು ಆಯ್ಕೆ ಮಾಡಲಾಗಿತ್ತು. 2010ರಲ್ಲಿ ಶ್ರೀಲಂಕಾ ವಿರುದ್ಧ ಮೊದಲ ಏಕದಿನ ಪಂದ್ಯವಾಡುವ ಮೂಲಕ ಅಶ್ವಿನ್ ಟೀಂ ಇಂಡಿಯಾ ಕ್ಯಾಪ್ ಧರಿಸಿದರು. 106 ಟೆಸ್ಟ್ ಕ್ರಿಕೆಟ್ ಆಡಿರುವ ಅಶ್ವಿನ್ 537 ವಿಕೆಟ್ ಪಡೆದಿದ್ದಾರೆ. 59 ರನ್ ನೀಡಿ 7 ವಿಕೆಟ್ ಪಡೆದದ್ದು ಇವರ ಅತ್ಯುತ್ತಮ ಸಾಧನೆ. 6 ಶತಕ ಮತ್ತು 14 ಬಾರಿ ಅರ್ಧಶತಕ ಹೊಡೆದಿದ್ದಾರೆ. 116 ಏಕದಿನ ಪಂದ್ಯವಾಡಿರುವ ಅಶ್ವಿನ್ 156 ವಿಕೆಟ್ ಪಡೆದರೆ 65 ಟಿ20 ಪಂದ್ಯಗಳಿಂದ 72 ವಿಕೆಟ್ ಪಡೆದಿದ್ದಾರೆ. 2022ರ ನವೆಂಬರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕೊನೆಯ ಟಿ20 ಪಂದ್ಯ ಆಡಿದರೆ 2023ರ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೊನೆಯ ಏಕದಿನ ಪಂದ್ಯವನ್ನು ಅಶ್ವಿನ್ ಆಡಿದರು. ಭಾರತದ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ 2ನೇ ಬೌಲರ್ ಅಶ್ವಿನ್ ಆಗಿದ್ದಾರೆ. ಅನಿಲ್ ಕುಂಬ್ಳೆ 619 ವಿಕೆಟ್ ಪಡೆದು ಮೊದಲ ಸ್ಥಾನದಲ್ಲಿ ಇದ್ದರೆ ಅಶ್ವಿನ್ 537 ವಿಕೆಟ್ ಪಡೆದಿದ್ದಾರೆ. ಚರಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೆ ರಿಓಪನ್ ಆಗಿದೆ. ಅತ್ಯಾಧುನಿಕ ಸೌಲಭ್ಯ, ಹೈಫೈ ಬೆಡ್ ವ್ಯವಸ್ಥೆ ಇರುವ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾತ್ರ ಈಗಲೂ ಸಿಗ್ತಾ ಇಲ್ಲ. ಥೇಟ್ ಕಾರ್ಪೊರೇಷನ್ ಆಸ್ಪತ್ರೆಯನ್ನೇ ಹೋಲುವ ಚರಕ ಆಸ್ಪತ್ರೆ 3 ವರ್ಷಗಳ ನಂತರ ರಿಓಪನ್ ಆಗಿದೆ. ಬಡವರಿಗೆ ಸೇವೆ ಅಂತ ಸಿಎಂ ಉದ್ಘಾಟನೆಯಲ್ಲಿ ಹೇಳಿದ್ದು. ಆದರೆ ಕಾರ್ಡಿಯಾಲಜಿ ಹಾಗೂ ನೆಫ್ರಾಲಜಿ ವಿಭಾಗದ ಸೇವೆಗೆ ಪ್ರಮುಖವಾಗಿ ನೀಡಬೇಕಾಗಿದ್ದ ಈ ಆಸ್ಪತ್ರೆಯಲ್ಲಿ ನೆಫ್ರೋ ವೈದ್ಯರೇ ಇಲ್ವಂತೆ. ವೈದ್ಯರೆಲ್ಲಿ ಅಂತ ಕೇಳಿದರೆ ಬೌರಿಂಗ್ಗೆ ಹೋಗಿ, ವಿಕ್ಟೋರಿಯಾಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯ ಹೊರಗಡೆ ನೆಫ್ರಾಲಜಿ ಸೇವೆಯ ಬಗ್ಗೆ ಬೋರ್ಡ್ ಹಾಕಿದ್ದಾರೆ. ಅದನ್ನು ನೋಡಿ ಒಳಗಡೆ ಎಂಟ್ರಿ ಆದರೆ ವೈದ್ಯರೇ ಇಲ್ಲವಾಗಿದ್ದಾರೆ. ಡಯಾಲಿಸಿಸ್ ಸರ್ವಿಸ್ ನೀಡಲ್ವಾ ಅಂತ ಪ್ರಶ್ನಿಸಿದ್ದಕ್ಕೆ ಇಲ್ಲಿ ನೆಫ್ರೋ ವೈದ್ಯರು ಇಲ್ಲ ಅಂತ ಬೌರಿಂಗ್ ಆಸ್ಪತ್ರೆಯ ಡೀನ್ ಹಾರಿಕೆಯ ಉತ್ತರ ನೀಡಿದ್ದಾರೆ. ಇನ್ನು ಕಾಟಾಚಾರಕ್ಕೆ ಈ ಆಸ್ಪತ್ರೆಯನ್ನ ರಿಓಪನ್ ಮಾಡಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೈ ತೊಳೆದುಕೊಂಡಂತೆ ಕಾಣಿಸ್ತಾ ಇದೆ. ಹೊರಗಡೆ ಇದೆ ಅಂತ ಇತ್ತು, ಅದಕ್ಕೆ